ನೀರು ಮುಳುಗಡೆ ಪ್ರದೇಶದ ಕಟ್ಟೆ ಹಾಳು ಮಾಡಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಕೋನಪಲ್ಲಿ ಬಳಿ ಇರುವ ನೀರು ಮುಳುಗಡೆ ಪ್ರದೇಶದ ಕಟ್ಟೆ ಅನುಮತಿ ಇಲ್ಲದೆ ಮರ ಕಟಾವು ಮಾಡಿರುವವರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ? ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋನಾಪಲ್ಲಿ ಗ್ರಾಮದ ಸಮೀಪ ಇರುವ ನೀರು ಮುಳುಗಡೆ ಪ್ರದೇಶದ ಕಟ್ಟೆಯನ್ನು ಜೆಸಿಬಿ ಮುಖಾಂತರ ಹಾನಿ ಮಾಡಿ ಅಲ್ಲಿದ್ದ ಹಲವು ಮರಗಳನ್ನು ಕಟಾವು ಮಾಡಿರುವ ಘಟನೆ ನಡೆದಿದೆ. ಈ ಕುರಿತು ಸದರಿ ಗ್ರಾಮದ ಮಂಜುನಾಥ್ ರೆಡ್ಡಿ, ಹರೀಶ್, ಕೆಎಂ ವೆಂಕಟೇಶ್, ಶ್ರೀನಾಥ್, ರಮೇಶ್, ಸಲೀಂ, ರಾಮರೆಡ್ಡಿರವರು ಮಾತನಾಡಿ, ನೀರು ಮುಳುಗಡೆ ಪ್ರದೇಶದ ಕಟ್ಟೆ ಹಾನಿ ಮಾಡಿರುವ ಕಾರಣಕ್ಕೆ ಅಕ್ಕಪಕ್ಕ ಇರುವ ರೈತರ ಜಮೀನಿಗೆ ಮಳೆ ಬಂದ ಸಂದರ್ಭದಲ್ಲಿ ನೀರು ನುಗ್ಗಿ ರೈತರ ಜಮೀನು ಹಾಳಾಗುತ್ತದೆ. ನೀರು ಮುಳುಗಡೆ ಪ್ರದೇಶದ ಕಟ್ಟೆ ಒಡೆದಿರುವವರ ವಿರುದ್ಧ ಹಾಗೂ ಮರಗಳು ಕಟಾವು ಮಾಡಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಲ್ಲದೆ, ನೀರು ಮುಳುಗಡೆ ಪ್ರದೇಶದ ಕಟ್ಟೆ ಹಾನಿ ಮಾಡುತ್ತಿರುವುದನ್ನು ಗಮನಿಸಿದ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೊಬೈಲ್ ಮುಖಾಂತರ ಸಂಪರ್ಕಿಸಿ ದೂರು ನೀಡಿದಾಗ ತಡವಾಗಿ ಸ್ಥಳಕ್ಕೆ ಬಂದು ಕಾಟಾಚಾರಕ್ಕೆ ಪರಿಶೀಲನೆ ಮಾಡಿ ಹೋಗಿದ್ದಾರೆ ಎಂದು ದೂರಿದರು. ಇನ್ನು ಸ್ಥಳಕ್ಕೆ ಬಂದ ಕಂದಾಯ ಇಲಾಖೆ ಅಧಿಕಾರಿಗಳ ನಡವಳಿಕೆಯನ್ನು ಖಂಡಿಸಿ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದರು. ಅದು ತಗೋಬೇಕಾಗಿತ್ತು, ಇನ್ನು ಗ್ರೀನಿಶ್ ಆಗಿತ್ತಲ್ಲ, ಯಾಕಂದ್ರೆ ಇವತ್ತು ಸ್ಪಾಟಲ್ಲಿ ನಡೆದಿದೆ ಕೆಲಸ ಅಂತ. ಇದಾ ಇನ್ನೊಂದು ಅದು ಇದು ಬೊಮ್ಮನ ಕೆರೆ ಅಂತೇಳಿ ಕೋನಪಲ್ಲಿ ಕೆರೆ, ಅದು ಕೋಡಿ ಕಾಲುವೆ, ಅದು ಇರೋದು ಗೌರ್ಮೆಂಟ್ ನೋಡಿ. ಬೌಂಡ್ರಿ ಹಾಕೋದಕ್ಕೆ ಕ್ಲೀನಾಗಿ ಎಲ್ಲ ಗೂಸುಗಳು ತಂದು ಹಾಕಿದ್ದಾರೆ. ಕೆರೆ తాయిలో లేదు మామ, వాళ్ళ పిన్న మేము పోయించిందంట ఇప్పుడు లేదు. నువ్వు రాలే కదా, నువ్వు ఎక్కడో నువ్వు చేస్తే అది శ్రీనివాసుడు రికార్డింగ్ చేసుకోవాలా, వేస్ట్ మీరు కాదు. వీడియో తీయండి, మీరు వీడియో ಸೇರಿಸ್ಕೊಡ್ತೀನಿ. ನಾನು ಈ ಕ್ಷೇತ್ರ ಹೋಗ್ತೀನಿ, ಕೆಪಾಸಿಟಿ ಐತೆ, ಈ ಕ್ಷೇತ್ರ ಹೋಗ್ತೀನಿ, ನಿಮ್ಮನ್ನು ಸೇರಿ ಕಂಪ್ಲೇಂಟ್ ಕೊಡ್ತೀನಿ. ಬಂದಾಗಿಂದ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಆಯ್ತು ಆಯ್ತು, ಮಾಡಿ 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 ಏನೇನು ಗೊತ್ತಾ, ಅದು ಕೇಳಿದೆ ನಾನು. ಯಾರು ಮರ ಕಡ್ದಿದಾರಂತ, ಕಡ್ದಿರೋ ನೀವು ಕಣ್ಣು ಕಾಣಿಸ್ತಾ ಇಲ್ವಾ? ಯಾಕೆ ಮಾತು ಹೇಳಿ ಗೊತ್ತಾ, ಕಟ್ಟ ಹಾಳು ಮಾಡಿದ್ರಂತ ಅವ್ರು ಹೇಳ್ತಾರಂತ. ಕೆರೆ ಕಟ್ಟ ಹಾಳು ಮಾಡಿದ್ರೆ ನಿಮ್ ಜವಾಬ್ದಾರಿ ಏನು ಸರ್? ಕಾಣ್ತಾ ಇಲ್ಲ ನನಗೆ. ನಮ್ಗೆಲ್ಲ ಜವಾಬ್ದಾರಿ ನಿಮ್ಗೆ ಜಾಸ್ತಿ ಇರಬೇಕು. ನೀವು ಸ್ಕೆಚ್ ಮಾಡಿ ಅಲ್ಲ, ನೀವು ಸ್ಕೆಚ್ ಮಾಡಿ ನೀವೇ ಬಂದು ಸಭೆ ಮಾಡಿ ಸ್ಕೆಚ್ ಮಾಡೋದನ್ನ ಅತಿಕ್ರಮ ಮಾಡಿದಾರಂದ್ರೆ ನೀವು ಎಷ್ಟು ಸೀರಿಯಸ್ ಆಕ್ಷನ್ ತಗೊಂಡು ಏನ್ ಮಾಡ್ತಿದ್ದೀರಾ? ಏನ್ ಅತಿಕ್ರಮ ಆಗಿಲ್ಲ, ಎಲ್ಲಿ ಬಂದಿದ್ದೀರಾ? ನೀವೆಲ್ಲ ಬಂದು ಸರ್ವೇರ್ ಬರ್ದಿರೋದು ನಿಮ್ಗೆ ಇಷ್ಟ ಬಂದಾಗಲ್ಲ. ಕೋನಪಲ್ಲಿ, ಅಂಬಾಜಿದುರ್ಗ ಹೋಬಳಿ, ಚಿಂತಾಮಣಿ ತಾಲೂಕು. ಇದು ಸರ್ವೆ ನಂಬರ್ 14, ರಾಮಕುಂಟೆ ನೀರು ಮುಳುಗಡೆ. 8 ಎಕರೆ 19 ಗುಂಟೆ ಇರೋದು. ಇದು ಮೊನ್ನೆ ಸರ್ವೆ ಮಾಡಲಾಗಿ ಒಂದು 3 ಎಕರೆ ಒತ್ತುವರಾಗಿರುತ್ತೆ. ಅದರಲ್ಲಿ ಕೆ ವಿ ಶ್ರೀನಿವಾಸ ರೆಡ್ಡಿಯವರು 1 ಎಕರೆ 25 ಗುಂಟೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನು ಮಾರ್ಕ್ ಮಾಡಿದ್ದಾರೆ. ಮತ್ತು ಅವ್ರ ಅಣ್ಣನ ಮಗಳಾದ ಅವರು ಒಂದು 30 ಗುಂಟೆ ಒತ್ತುವರಿ ಮಾಡ್ಕೊಂಡಿದ್ದಾರೆ.
ಮತ್ತು ಅವ್ರಿಗೆಲ್ಲ ನೋಟಿಸ್ ಎಲ್ಲ ರೆಡಿ ಆಗ್ತಾಯಿತ್ತು ತಾಲೂಕು ಆಫೀಸಲ್ಲಿ. ಆದರೂ ಕೂಡ ಇವತ್ತು ಅತಿಕ್ರಮವಾಗಿ ಬಂದುಬಿಟ್ಟು ರಾಮಕುಂಟೆ ಕಟ್ಟೆ ಮೇಲಿರೋಂಥ 150 ಮರಗಳು, ಹಳೆ ಮರಗಳನ್ನೆಲ್ಲ ಕಡಿದುಬಿಟ್ಟು ಕಟ್ಟೆನೆಲ್ಲ ಕಿತ್ತಾಕಿದ್ದಾರೆ. ಈಗ ಮಳೆ ಬಂದೇನಾದರೂ ರಾಮಕುಂಟೆ ತುಂಬಿದ್ರೆ ಕಂಪ್ಲೀಟ್ ಕಟ್ಟೆ ಎಲ್ಲ ಮಾಡಿದ್ದಾರೆ. ಇದ್ರ ಮೇಲೆ ಸೂಕ್ತ ಕ್ರಮ ತಗೊಬೇಕು. ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ಪಂಚಾಯತಿಯವರಾಗ್ಬೋದು, ಫಾರೆಸ್ಟ್ ಅವರೆಲ್ಲ ಬಂದಿದ್ದರು, ಆಫೀಸರು ರೇಂಜರ್ ಬಂದರು, ಎಲ್ಲ ರಿಪೋರ್ಟ್ ಮಾಡ್ಕೊಂಡು ಹೋಗಿ FIR ಮಾಡ್ತೀವಿ ಅಂತ ಅವ್ರು ಹೋಗಿದ್ದಾರೆ. ಇದಕ್ಕೆ ಸೂಕ್ತ ಕ್ರಮ ತಗೊಬೇಕು. ಅರ್ಧ ಎಕರೆ AB ಶ್ರೀನಿವಾಸ ರೆಡ್ಡಿ 1 ಎಕರೆ 25 ಗುಂಟೆ ಸರ್ಕಾರಿ ಜಾಗದಿಂದ ಕಟ್ಟೆ ಮೇಲಿನ ಮರಗಳೆಲ್ಲ ಅವರೇ ಮಾರ್ಕೊಂಡು ಅವರೇ ಇದು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಮಾಡೋಕ್ಕೆ ಕಾರಣ ಏನು? ಅವರು ಜಮೀನಿಗೆ ಮಾರಾಕೋದಕ್ಕೆ ಅವ್ರ ಜಮೀನಿಗೆ ದಾರಿ ಬೇಕು ಅಂತೇಳಿ ಕಟ್ಟೆನ ಹಾಳು ಮಾಡಿದ್ದಾರೆ.